ದಶಕಗಳಿಂದ ಇದ್ದ ರೈತರ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಯಶಸ್ವಿಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಧಿಕಾರಿಗಳ ನಿರಂತರ ಶ್ರಮ ಮತ್ತು ಕಂದಾಯ ಸಚಿವರ ದೂರದೃಷ್ಟಿಯ ಪರಿಣಾಮವಾಗಿ ಇಂದು ಸಾವಿರಾರು ಕುಟುಂಬಗಳ ಸಮಸ್ಯೆಗಳಿಗೆ ಪರಿಹಾರ ದೊರೆತಿದೆ. ಪಾವತಿ ಖಾತೆ, ದರಖಾಸ್ತು ಪೋಡಿ, ಮಾಸಾಶನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇಂದು ವಿತರಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಳ್ಳಿ ಬಳಿ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅತ್ಯಂತ ಯಶಸ್ವಿಯಾಯಿತು. ಸುಮಾರು 20,000 ಫಲಾನುಭವಿಗಳು ತಮ್ಮ ಹಕ್ಕನ್ನು ಪಡೆದರು. ಈ ವೇಳೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಕಳೆದಿದೆ. ಇಷ್ಟು ದಿನಗಳಲ್ಲಿ ಸರ್ಕಾರ ಮಾಡಿದ ಸೇವೆಗಳ ಸಮರ್ಪಣಾ ಮಾಡುವ ಕಾರ್ಯಕ್ರಮ ಇದಾಗಿದೆ. ದಶಕಗಳಿಂದ ಹಕ್ಕುಪತ್ರ ಇಲ್ಲದೆ ಪರದಾಡ್ತಾ ಇದ್ದವರಿಗೆ ಇಂದು ಪರಿಹಾರ ನೀಡಲಾಗಿದೆ. ರಾಜ್ಯಾದ್ಯಂತ ಪಿ ನಂಬರ್ ಎಂಬ ಸಮಸ್ಯೆ ತೀವ್ರವಾಗಿತ್ತು. ಇಂದು ಜಿಲ್ಲೆಯಲ್ಲಿ 3,000 ಕುಟುಂಬಗಳಿಗೆ ಯಾವುದೋ ಕಾಲದಲ್ಲಿ ಮಂಜೂರಾಗಿದ್ದ ಸರ್ಕಾರದ ಜಮೀನಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. 50 ವರ್ಷ ಕಳೆದರೂ ದಾಖಲೆ ಸಿಕ್ಕಿರಲಿಲ್ಲ. ಅವರಿಗೆಲ್ಲ ಇಂದು ದಾಖಲೆ ನೀಡಲಾಗಿದೆ. ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ಫಲಾನುಭವಿಗಳ ಮನೆ ಬಾಗಿಲಿಗೆ ದಾಖಲೆ ಒದಗಿಸುವ ಕೆಲಸವನ್ನು ಇಲಾಖೆ ಮಾಡಿದೆ. ಎಲ್ಲವೂ ಪಿ ನಂಬರ್ಗಳಲ್ಲಿಯೇ ಇತ್ತು. ಪೋಡಿಯಾಗಿಲ್ಲ, ಸರ್ವೆ ಆಗಿಲ್ಲ, ದುರಸ್ತಿಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. 1964ರಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿಗೆ, ಅಂದರೆ ಸುಮಾರು 60 ವರ್ಷದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪೋಡಿ ದುರಸ್ತಿ ಮಾಡಿ ಪೂರ್ಣ ದಾಖಲೆ ವಿತರಿಸಲಾಗುತ್ತಿದೆ ಎಂದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 3,000 ಕುಟುಂಬಗಳಿಗೆ 20-60 ವರ್ಷಗಳ ಹಿಂದೆ ಮಂಜೂರಾಗಿದ್ದಂಥ ಸರ್ಕಾರಿ ಜಮೀನಿಗೆ ಪಕ್ಕಾ ಪೋಡಿ ದುರಸ್ತನ್ನು ಮಾಡಿ, ಸರ್ವೆ ಸ್ಕೆಚ್ಚು, ಹೊಸ RTCಯನ್ನು ಮಾಡಿ ಅವರಿಗೆ ಸಂಪೂರ್ಣ ಮಾಲೀಕತ್ವದ ದಾಖಲೆಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೊಂದು ಭೂ ಗ್ಯಾರಂಟಿ ಕೊಡುವಂಥ ಕೆಲಸ ಸುಮಾರು 3,000 ಕುಟುಂಬಗಳಿಗೆ ಸರ್ಕಾರಿ ಜಮೀನು ಮಂಜೂರಾತಿ ವಿಷಯದಲ್ಲಿ ಮಾಡಿದ್ದೇವೆ. ಹಾಗೆಯೇ 2,000 ಕುಟುಂಬಗಳಿಗೆ ಅವರು ಕಟ್ಕೊಂಡಿದ್ದಂಥ ಮನೆಗಳಿಗೆ ದಾಖಲೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹುಡುಕಿ ಕಂದಾಯ ಗ್ರಾಮ ಕಾರ್ಯಕ್ರಮದಲ್ಲಿ ಅವರಿಗೆ 2,000 ಕುಟುಂಬಗಳಿಗೆ ಮನೆಗೆ ಸಂಪೂರ್ಣ ದಾಖಲೆಗಳನ್ನು ಮಾಡಿಕೊಟ್ಟಿದ್ದೇವೆ. ಅದಲ್ಲದೆ ಸುಮಾರು 16,500 ಕುಟುಂಬಗಳು ಅವರ ಆಸ್ತಿಗಳು, ಅವರ ಪೂರ್ವಜರು ನಿಧನರಾಗಿದ್ದಂಥವರು, ತೀರೋಗಿದ್ದಂಥವ್ರ ಹೆಸರಿನಲ್ಲಿದ್ದಂಥ ಆಸ್ತಿಗಳನ್ನು ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟು ಅದನ್ನು ಕೂಡ ಇವತ್ತು ಸಮರ್ಪಣೆ ಮಾಡಿದ್ದೇವೆ. ಇಷ್ಟೂ ಕೆಲಸಗಳು ಜನರ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಹೋಗಿ ಮಾಡಿಕೊಟ್ಟಿರುವಂಥದ್ದು. ಯಾವುದಕ್ಕೂ ಒಂದಕ್ಕೂ ಅರ್ಜಿಯನ್ನು ತೆಗೆದುಕೊಳ್ಳದೆ, ಅರ್ಜಿಗೆ ಕಾಯದೆ, ಕಚೇರಿಗೆ ಜನ ಬರೋದೆ, ಅವರ ಮನೆ ಬಾಗಿಲಿಗೆ ನಾವು ಹೋಗಿ ಮಾಡಿಕೊಟ್ಟಿದ್ದೇವೆ. ಹಾಗೂ ಇವೆಲ್ಲ 20-50 ವರ್ಷಗಳಿಂದ ಬಾಕಿ ಇದ್ದಂಥ ಕೆಲಸಗಳು ಜನನೂ ಬಹುಶಃ ಆಗೋದೇ ಇಲ್ಲ ಅಂತ ಕೈ ಬಿಟ್ಟಿದ್ದಂತಹ ಕೆಲಸಗಳನ್ನು ಇವತ್ತು ಹಿಂದೆ ಆಗದೇ ಇದ್ದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇವೆ. ಜನಗಳ ಬದುಕು ನೆಮ್ಮದಿಯಿಂದ ಕೂಡಿರಬೇಕು. ಅದಾಗಬೇಕಾದ್ರೆ ಅವರು ಉಳುಮೆ ಮಾಡೋ ಜಮೀನಿಗೆ, ವಾಸ ಮಾಡೋ ಮನೆಗೆ ಪಕ್ಕಾ ದಾಖಲೆ ಇದ್ದರೆ ಭೂ ಗ್ಯಾರಂಟಿಯನ್ನು ಕೊಟ್ಟರೆ ನೆಮ್ಮದಿಯ ಬದುಕಿಗೆ ಸಾಧ್ಯ ಅಂತ ಒಂದು ರೀತಿ ಮೌನ ಕ್ರಾಂತಿ, ಸದ್ದು ಸುದ್ದಿ ಇಲ್ಲದೆ ಭಾಳ ನಮ್ಮ ಇಲಾಖೆ ವತಿಯಿಂದ ಮಾಡಿ ಇವತ್ತು ಸಮರ್ಪಣೆಯನ್ನು ಮಾಡಿದ್ದೇವೆ. ಮಾಡೋ ಕೆಲಸ ಇನ್ನೂ ಜಾಸ್ತಿ ಇದೆ. ಈಗ ಅಲ್ಲಿ ಕೊಟ್ವಿ ನೋಡಿ, ಕೈಯಲ್ಲಿ ಇಷ್ಟು ಅರ್ಜಿಗಳಿದ್ದಾವೆ. ಇನ್ನೂ ಸಾವಿರಾರು 16,000 ರೈತರು ಅವ್ರದ್ದು ಮಾಡಬೇಕಾದಂಥ ಕೆಲಸ ಇದೆ. ಇವತ್ತಿನ ಕಾರ್ಯಕ್ರಮ ಮುಂದೆ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಸ್ಫೂರ್ತಿಯ ಕಾರ್ಯಕ್ರಮವೂ ಕೂಡ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಮಾಡಿರೋ ಕೆಲಸ ಜನಗಳಿಗೆ ತಲುಪಿದಾಗ ಖಂಡಿತ ಸಾರ್ಥಕತೆ ಸಿಗುತ್ತೆ. ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಕೂಡ ಇವತ್ತಿನ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಕಂದಾಯ ಇಲಾಖೆ ಇತಿಹಾಸದಲ್ಲಿ ಈವರೆಗೂ ಯಾವ ಕಂದಾಯ ಸಚಿವರು ಆಲೋಚನೆ ಮಾಡದ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಕೃಷ್ಣ ಬೈರೇಗೌಡರು ಯಶಸ್ವಿಯಾಗಿದ್ದಾರೆ. ಜನರ ಸಮಸ್ಯೆ ಪರಿಹಾರಕ್ಕೆ ಕೃಷ್ಣ ಬೈರೇಗೌಡ ಮುಂದಾಗಿರುವುದು ಶ್ಲಾಘನೀಯ. ಬಡವರ ಪಾಲಿಗೆ ವರದಾನ ನೀಡಿರುವ ಕಂದಾಯ ಇಲಾಖೆಗೆ ಹೊಸ ದಿಕ್ಕು ತೋರಿದ ಕೃಷ್ಣ ಬೈರೇಗೌಡರು ದೈವಕ್ಕೆ ಸಮಾನ ಎಂದರು. ಸುಮಾರು ದಿನಗಳ ರೈತರ ಕಷ್ಟಕ್ಕೆ ಪರಿಹಾರ ಸಿಗುವ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. ಜನರಿಗೆ ಮೂಲವಾಗಿರ್ತಕ್ಕಂಥ ಸಮಸ್ಯೆ ಕಂದಾಯ ಇಲಾಖೆ. ಹೆಚ್ಚು ಜನ ಸಂಪರ್ಕ, ಜನರಿಗೆ ತೊಂದರೆ ಆಗ್ತಕ್ಕಂಥ ಒಂದು ಇಲಾಖೆ ಯಾವುದಾದಿದ್ರೆ ಅದು ಕಂದಾಯ ಇಲಾಖೆ.
ಇವತ್ತು ಆ ಕಂದಾಯ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸುಧಾರಣಾ ಕ್ರಮಗಳನ್ನು ಇವತ್ತು ಕೃಷ್ಣ ಬೈರೇಗೌಡರು ಕೈಗೊಂಡಿರ್ತಾರೆ ಅಂತಕ್ಕಂಥದ್ದು ನೀವು ನಿಮ್ಮ ಜೀವನ ಪರ್ಯಂತ ನೀವು ಯಾರು ಮರಿಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅದರಿಂದ ಇವತ್ತು ಅಲದು ಮತ್ತೊಬ್ಬರು ಇವರೆಲ್ಲರ ಹಿಂದೆ ಸುತ್ತು ಇವತ್ತು ಬಹಳಷ್ಟು ಜನ ಬಡವರು ತಮ್ಮ ಮನೆ ಮಟ್ಟಗಳನ್ನು ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ ಭ್ರಷ್ಟಾಚಾರ ರಹಿತವಾಗಿ ಇವತ್ತು ನಿಮಗೆ ದಾಖಲೆಗಳನ್ನು ಕೊಡುವಂಥ ವ್ಯವಸ್ಥೆ ಏನಾದರೂ ಆಗಿದ್ರೆ ಅದು ಮಾನ್ಯ ಕೃಷ್ಣ ಬೈರೇಗೌಡರು ಮತ್ತು ಅವರ ಇಲಾಖೆಯ ಎಲ್ಲರ ಅಧಿಕಾರಿಗಳ ಒಂದು ಶ್ರಮ ಮತ್ತು ಅವರ ಕಾರ್ಯಕ್ಷಮತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು ಹಲವಾರು ಸಭೆಗಳನ್ನು ಮಾಡಿದ್ದಾರೆ. ನಾನು ಅವರು ಸುಮಾರು ನಾವು ಬಹಳಷ್ಟು ಚರ್ಚೆಗಳನ್ನು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಇದು ಯಾವ ರೀತಿ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ತಮ್ಮ ಒಂದು ಸಂತೋಷ ತಮ್ಮ ಕೃತಜ್ಞತೆ ಸಲ್ಲಿಸಬೇಕು. ಜೋರಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ತಮ್ಮ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.